ಒಂದು ನಾನು ಮೊದಲಕ್ಕಿಂತನೂ ಇವಾಗ ನನ್ನಲ್ಲಿ ನನಗೆ ಬದಲಾವಣೆ ಸಿಕ್ಕಿದೆ ರಾಯರಿಂದ. ಅದೊಂದು ತುಂಬ ಒಂಥರ ಒಂದು ಮ್ಯಾಜಿಕ್ ಅಂತ ಅನಿಸುತ್ತೆ ನನಗೆ ಅವರು. ಸೊ ಅವ್ರನ್ನ ಫಾಲೋ ಮಾಡೋದಾಗಲಿ, ಅವ್ರ ಬಗ್ಗೆ ನಾನು ತಿಳ್ಕೊಳ್ಳೋದಾಗಲಿ ಇವಾಗ ನನಗೆ ಇದು ಇಂಟ್ರೆಸ್ಟ್ ಬರ್ತಾ ಇದೆ. ಪ್ರತಿಯೊಂದೂ ನಾನು ರಿಸರ್ಚ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ಅವ್ರು ಹೆಂಗಿದ್ರು, ಹಾಗೆ ಅವರು ಪಟ್ಟಿದ್ದಂಥ ಕಷ್ಟಗಳು, ಅವರು ಅನುಭವಿಸಿದಂಥ ಕಷ್ಟಗಳು, ಒಂದು ಅವ್ರು ಇದ್ದಿದ್ದ ಕಾಲದಲ್ಲಿ ಲೋಟ ಕೂಡ ಲೋಟದಲ್ಲಿ ತಳ ಕೂಡ ಇರ್ತಿರ್ಲಿಲ್ಲ ಅಂತ, ಅಷ್ಟು ಕಷ್ಟದಿಂದ ಬಂದವರು. ಸೊ ಅದನ್ನೆಲ್ಲ ನೋಡಿದ್ರೆ ನಮಗೆ ಯೂತ್ಸ್ಗೆ ಎಲ್ರಿಗೂ ಒಂದು ಇನ್ಸ್ಪಿರೇಷನ್ಸು. ಸೊ ಈ ಥರ ಇದೆ ಅಂತ ನಮಗೆ ತುಂಬ ಖುಷಿ ಆಗುತ್ತೆ. ಸೊ ಎಲ್ಲವನ್ನು ತಿಳ್ಕೊಬೋದು. ಇಲ್ಲೊಂದು ತುಂಬ ಒಂದು ಮ್ಯಾಜಿಕಲ್ ಪ್ಲೇಸ್ ಇದು ಅನಿಸುತ್ತೆ ನನಗೆ ಸ್ಪೆಷಲಿ. ಹೌದು ಹೌದು, ಖಂಡಿತವಾಗ್ಲೂ ಇದ್ದಾರೆ. ನನಗೆ ತುಂಬ ಫೀಲ್ ಆಗಿದೆ. ನಂಗೆ ಇದು ಒಂಥರ, ನಂಗೆ ಈ ಕಾಯಿ ನನಗೆ ಕಟ್ಟಬೇಕಾದ್ರೆ ನಂಗೆ ಇದು ಒಂಥರ ಫೀಲಿಂಗ್ಸ್ ಇದ್ರ ಮೇಲೆ. ಅಲ್ಲಿ ಬಂದಿದ್ದು ಫಸ್ಟ್ ಡೇನೇ ನಮ್ಮ ಕೈಲೇ ಒಂದು ಇದಕ್ಕೆ ಎಲ್ಲ ಒಂದು ಲೈಕ್ ಅರ್ಶಿನ ಕುಂಕುಮ ಆಗಲಿ ಅಕ್ಷತೆ ಹಾಕಿ ನಮ್ಮ ಮನಸ್ಸಿನಲ್ಲಿ ಏನೇನು ಆಗಬೇಕು ಅಂದ್ಕೊಂಡಿದ್ದೀವಿ ಅದು ಸ್ವತಃ ನಾವೇ ಕೇಳಿಕೊಂಡು ತುಂಬ ಒಂದು ಕನಸನ್ನು ಕಟ್ಕೊಂಡು ಯಾರೇ ಆಗಲಿ ಇದನ್ನು ಕಟ್ಟಿ ದೇವ್ರಿಗೆ ಪ್ರತಿ ವಾರ ಬಂದು ಕಟ್ಟೋದಿದೆಯಲ್ಲ, ಅದೊಂಥರ ತುಂಬ ನೆಮ್ಮದಿ ಸಿಗುತ್ತೆ. ಏನೋ ಒಂಥರ ಆಸ್ತಿ ಅನಿಸುತ್ತೆ ಇದು. ಸೊ ಐ ಆಮ್ ವೆರಿ ಹ್ಯಾಪಿ. ನನಗೆ ಪ್ರತಿ ವಾರನೂ ಬರೋಕ್ಕೆ ತುಂಬ ಖುಷಿ ಇರುತ್ತೆ. ಇಲ್ಲಿಗೆ ಬರಬೇಕಾದ್ರೆ ತುಂಬ ಖುಷಿಯಿಂದ ಬರ್ತೀನಿ, ತುಂಬ ಖುಷಿಯಿಂದನೇ ಹೋಗ್ತೀನಿ. ಅದಂತೂ ಸತ್ಯ. ನಾನು ಹೇಳೋದೇನೆಂದರೆ, ದಯವಿಟ್ಟು ಒಂದು ಸಲ ಬಂದು ಹೋಗಿ. ಒಂದು ಸಲ ಬಂದರೆ ನಿಮಗೆ ಪದೇ ಪದೇ ಬರೋಣ ಅಂತ ನಿಮ್ಮ ಮನಸ್ಸು ಸೆಳೆಯುತ್ತೆ, ಲೈಕ್ ಅಟ್ರಾಕ್ಟ್ ಮಾಡುತ್ತೆ. ಆ ಥರ ನಾನು ಹೇಳ್ತೀನಿ. ಇದೆ ಸಂತೋಷ ಇದೆ. ಇವಾಗಷ್ಟೇ ಬಂದಿದ್ದೀನಿ. ಇನ್ನು ಮುಂದೆ ಇದೆಲ್ಲ ರಿಚುವಲ್ಸ್ ಎಲ್ಲ ರೌಂಡ್ ಎಲ್ಲ ಹಾಕಬೇಕು. 8 ರೌಂಡ್ ಇರುತ್ತೆ ದೀಪ ಹಿಡ್ಕೊಂಡು, ಆಮೇಲೆ ಕಾಯಿ ಹಿಡ್ಕೊಂಡು ಒಂದು 30 ರೌಂಡ್ ಇರುತ್ತೆ. ಸೊ ಅದೆಲ್ಲ ಮಾಡಿ ರಾಯರನ್ನ ನೆನೆದು ಮಾಡಿದ್ಮೇಲೆ ನನಗೆ ಸ್ವಲ್ಪ ಇನ್ನೂ ನೆಮ್ಮದಿ ಸಿಗುತ್ತೆ. ಹಾಂ, ಅದೇ ದಯವಿಟ್ಟು ಒಂದು ಸಲ ಬನ್ನಿ ಇಲ್ಲಿಗೆ. ಒಮ್ಮೆ ಬಂದು ನೀವು ದೇವ್ರನ್ನ ನೀವು ನೋಡಾದ್ಮೇಲೆ ನಿಮಗೆ ಬರಬೇಕು ಅಂತ ಅನಿಸುತ್ತೆ. ನಿಮ್ಮ ಲೈಫಲ್ಲಿ ಏನೇ ಇದೆ ಅದು ಎಲ್ಲವೂ ಪಾಸಿಟಿವ್ ಆಗಿ ಟರ್ನ್ ಆಗುತ್ತೆ ಅಂತ ನಾನು ಹೇಳೋಕ್ಕೆ ಇದು ಮಾಡ್ತೀನಿ. ತುಂಬ ಅಂದರೆ ನಾನು ಸುಮ್ಮನೆ ಹೇಳ್ತಾ ಇಲ್ಲ. ನಾನು ಹಲವಾರು ಇದರಲ್ಲಿ ಇನ್ಸ್ಟಾಗ್ರಾಮಲ್ಲಾಗಲಿ ನನ್ನ ಗಳಾಗಲಿ ಅವರೆಲ್ಲ ಹೇಳಿದ್ದಾರೆ ಇಲ್ಲಿಗೆ ಬಂದು ಹೋಗು ಅಂತ. ತುಂಬ ಜನ ನನಗೆ ಹೇಳಿದ್ದಾರೆ. ಬಟ್ ಅದಕ್ಕೆ ಟೈಮ್ ಆಗಿ ಬರ್ತಿಲ್ಲ. ಕರೆಕ್ಟ್ ಟೈಮಿಗೆ ನಾನು ಬಂದಾಗ್ಲಿಂದ ನಾನಂತೂ ಬಿಡ್ತಾನೆ ಇಲ್ಲ. ಪ್ರತಿ ವಾರ ನಾನು ಬರ್ತಾ ಇದ್ದೀನಿ. ನಂಗೆ ತುಂಬ ಖುಷಿ ಇದೆ. ಹಾಗೆ ಇನ್ನೂ ಬರಬೇಕು ಅಂತ ಮನಸ್ಸಲ್ಲಿ ಇಟ್ಕೊಂಡಿದ್ದೀನಿ. ಆ ದೇವ್ರ ದಯೆಯಿಂದ ಎಲ್ಲವೂ ಚೆನ್ನಾಗಾದರೆ ಸಾಕು.